ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ, ಬದಲಿಗೆ ಟ್ರಯಾಂಗಲ್ ಕೆರೆಕ್ ಸ್ಟೋರಿ. ಅದು ಕೂಡ ಕಸದ ವಿಚಾರಕ್ಕೆ ಕಿರುತೆರೆ ನಟನ ವಿರುದ್ಧ ಕೇಸ್ ಆಗಿತ್ತು. ಬೇಲ್ ಕೊಡಿಸುವುದಾಗಿ ಮೀಡಿಯೇಟರ್ ಡೀಲ್ ಕುದುರಿಸಿದ್ದ. ಈ ಪ್ರಕರಣದಲ್ಲಿ ಪೊಲೀಸರ ಧೋರಣೆ ಏನಾಗಿತ್ತು? ನಟನ ವಿರುದ್ಧ ಮತ್ತೆ ದೂರು ದಾಖಲಾಗಿದ್ಯಾಕೆ? ರಾಜ್ ನೀನಾಸಂ ಹ್ಯಾಂಡ್ಸಮ್ ಆಗಿರೋ ಈ ಕಿರುತೆರೆ ನಟನ ವಿರುದ್ಧವೇ ದಂಪತಿಯೊಬ್ಬರು ದೂರು ದಾಖಲಿಸಿದ್ದಾರೆ. ಕಸದ ವಿಚಾರಕ್ಕೆ ಒಂದೇ ಬಿಲ್ಡಿಂಗ್ನ ಬಾಡಿಗೆದಾರರ ನಡುವೆ ಕಿರಿಕ್ಕಾಗಿದೆ. ಕಸ ಎತ್ತು ಅಂದ್ರೂ ತೆಗೆಯಲ್ಲ, ಕೇಳಿದ್ರೆ ಜಗಳಕ್ಕೇ ಬರ್ತಾನೆ ಅಂತ ರಾಜ್ ನೀನಾಸಂ ವಿರುದ್ಧ ದಂಪತಿ ಕೇಸ್ ದಾಖಲಿಸಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲಾಗಿದೆಯಂತ ಆರೋಪಿಸಲಾಗಿದ್ದು, ಕಿರುತೆರೆ ನಟ ರಾಜ್ ನೀನಾಸಂ ವಿರುದ್ಧ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದು ಪ್ರಕರಣದ ಮೊದಲನೇ ಹಂತ ಅಂದುಕೊಳ್ಳಿ. ಯಾಕಂದ್ರೆ ಪ್ರಕರಣಕ್ಕೆ ನಿಜವಾದ ತಿರುವು ಬರೋದೇ ಮೀಡಿಯೇಟರ್ನಿಂದ. ಎಸ್, ಕಿರುತೆರೆ ನಟ ರಾಜ್ ನೀನಾಸಂ ವಿರುದ್ಧ ಕೇಸ್ ದಾಖಲಾಗ್ತಾ ಇದ್ದಂತೆ ಮಧ್ಯವರ್ತಿ ಮಂಜುನಾಥ್ ಅಲರ್ಟ್ ಆಗಿದ್ದ. ನಿಮ್ಮ ಮೇಲೆ ಸ್ಟ್ರಾಂಗ್ ಕೇಸ್ ಹಾಕಿದ್ದಾರೆ ಅಂತ ನಟ ರಾಜ್ ನೀನಾಸಂಗೆ ಬೆದರಿಕೆ ಹಾಕಿದ್ದ ಮಂಜುನಾಥ್ ಸಬ್ ಇನ್ಸ್ಪೆಕ್ಟರ್ ಬಳಿ ಮಾತನಾಡಿ ಸ್ಟೇಷನ್ ಬೇಲ್ ಕೊಡಿಸೋದಾಗಿ ಸೂಚನೆ ಕೊಟ್ಟಿದ್ದನಂತೆ. ಬಳಿಕ ಕ್ರೈಮ್ ಸ್ಟಾಫ್ ಉಮೇಶ್ ಎಂಬಾತನ ಜೊತೆ ಸೇರಿ ಡೀಲ್ ಕುದುರಿಸಿದ್ದ ಮೀಡಿಯೇಟರ್ ಮಂಜುನಾಥ್ ಸ್ಟೇಷನ್ ಬೇಲ್ ಬೇಕಂದ್ರೆ 1 ಲಕ್ಷ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾನೆ. ಇಟ್ಟಿದ್ದ ಡಿಮ್ಯಾಂಡ್ನಲ್ಲಿ 4 ಜನ ಪೊಲೀಸ್ ಸಿಬ್ಬಂದಿಗೆ ಮಂಜುನಾಥ್ 65,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿಸಿದ್ದಾನೆ. ಆದ್ರೆ ಹಣ ಪಡೆದ ಬಳಿಕ ನಟ ರಾಜ್ ನೀನಾಸಂ ವಿರುದ್ಧದ ಕೇಸ್ ಕ್ಲೋಸ್ ಮಾಡಿಸಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಅಣ್ಣ ಅವರು ಉಮೇಶ್ ಅಣ್ಣ ಬಂದು ಕಮ್ಮಿನೇ ಮಾಡ್ತಿಲ್ಲ ಅಣ್ಣ. ನಾನೇನ್ ಹೇಳ್ದೆ ಅಣ್ಣ, 4 ಜನ ಅವ್ರಣ್ಣ 10,000 ಕೊಟ್ರು 40 ಆಯ್ತು. ರೌಂಡ್ ಫಿಗರ್ 50 ಇದ್ ಮಾಡ್ತೀನಿ. ಏನು ಇಲ್ಲ ಅಣ್ಣ, ಲಾಯರ್ನ ಕರ್ಸಿದ್ದಕ್ಕೆ ಅವ್ನ ಯಾರೋ ಹುಡುಗ, ಚಿಕ್ಕ ಹುಡುಗ, ಅವ್ರು ಕುತ್ಕೊಂಡ್ಬಿಟ್ಟವ್ರೆ. 50,000 ಕೊಡ್ತೀನಿ ಅಂದ್ರೆ ಒಪ್ತಾ ಇಲ್ಲ ಅಣ್ಣ. ಇನ್ನೊಂಚೂರು ಮಾತಾಡೋಣ. ನಿನ್ನೆಯಿಂದ ಪಾಪ ನಮ್ದೇನಾಯ್ತ್ರಿ ಹಣಕಾಸಿನ ಹತ್ರ ಏನ್ ಹೇಳದ್ ನಾನು. ನೀವೊಂದ್ ಮಾತು ಹೇಳಿದ್ರೆ ಕೇಳ್ತಾರ ಅಂತ ಅಣ್ಣ. ಏನೋ ಒಂಚೂರು ನೋಡ್ರಣ. ನಾನು ಅವ್ರ ಏನಂದ್ರಣ್ಣ, ಒಬ್ಬೊಬ್ರಿಗೆ ಅವ್ರು ನಾನು ಹೇಳ್ದೆ ಅಣ್ಣ 4 ಜನ ಅವ್ರೆ 10,000 ಕೊಟ್ರು 40,000 ಅಣ್ಣ, ಇನ್ನೂ 10,000 ಸೇರ್ಸೆ ಕೊಡ್ತೀನಿ ಅಣ್ಣ, 50,000 ಅಂತ ಹೇಳಿದೀನಿ ಅಣ್ಣ. ಅವ್ರು ಇಲ್ಲ ಅಲಾರ್ನೆಲ್ಲ ಕರ್ಸೋರು ಅಣ್ಣ. ಏನೋ ಒಂದ್ ಚಿಕ್ಕ ಹುಡುಗನ್ ಗೊತ್ತಾಗಿಲ್ಲ, ಏನೋ ಒಂದ್ ಮಾಡ್ದ ಬಿಡ್ರಣ. ನಮ್ ಹುಡುಗರು ಅವ್ರಣ ಅಲ್ಲಿ, ಅವ್ರ ಜೊತೆ ಅವ್ನ ಯಾರೋ ನನ್ ಬೇಕಾದ್ರೆ ಒಂದ್ ಕೇಸೇ ಹಾಕ್ಬಿಡ್ರಿ. ಆಲ್ರೆಡಿ FIR ಆಗೋಯ್ತಣ್ಣ. ಬೇಕಾದ್ರೆ ಪ್ರೊಡ್ಯೂಸ್ ಮಾಡೋದೇನಿಲ್ಲ. ಅಲ್ಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಅವನಣ್ಣ. ಅವನು ನಮ್ ತರ ಪೊಲೀಸ್ ಗಿಲೀಸ್ಗೆಲ್ಲ ಹಾಕೊಂಡ್ ಓಡಾಡ್ತಿರ್ತಾನೆ. ಅವ್ನ ಮೇಲೆ FIR ಆಯ್ತು ಅಂದ್ರೆ ಕಷ್ಟ ಆಗುತ್ತಣ್ಣ. ಈಗ ಅವನ್ಗೂ ಸೇರ್ಸೇ ದುಡ್ಡು ಕೊಡ್ರಿ. ಇಲ್ಲಿ ಇರೋದೇ 3 ಜನ ಅಣ್ಣ, ಅವನ್ಗೂ ಸೇರೇ ಕೊಡ್ತೀನಣ್ಣ. ಏನೋ ಒಂದ್ ಮಾತಾಡ್ರಣ, ಸ್ವಲ್ಪ ಬೇಜಾರ್ ಮಾಡ್ಕೊಬಿಡಿ ಇದೊಂದ್ಸಲಿ ಅಣ್ಣ. ಕೇಳಂತ ಹೇಳಿ ನನ್ಗೆ ಯಾವಾಗ್ಲೂ ಮಾತಾಡಿಲ್ಲ ಅವ್ರ ಜೊತೆ ನಾನು. ಅಣ್ಣ ನಂದಿನಿ ಲೇಔಟ್ ಅಲ್ಲಿ ಇದ್ದವ್ರೆ ಅಣ್ಣ ಅವರು. ಹೌದೌದು ಗೊತ್ತು, ನನಗೆ ಅಷ್ಟು ಕ್ಲೋಸ್ ಇಲ್ಲ. ಬಟ್ ಅಲ್ಲಿ ಮತ್ ಮುಖ ಎಲ್ಲ ಗೊತ್ತು, ನೋಡೋದಿರ ಅಷ್ಟೇ. ಅಣ್ಣ ಹೇಳ್ರಣ, ನನಗೆ ಅಷ್ಟು ಕ್ಲೋಸ್ ಇಲ್ಲ, ಅವ್ರ ಪರಿಚಯ ಇಲ್ಲ. ಏನೋ ಒಂಚೂರು ಮಾತಾಡೋಣ. ಬೇಕಾಗಿರೋ ಹುಡುಗನ ಏನೋ ಒಂಚೂರು ನೋಡಿ ಕಳಿಸ್ತೀವಿ. ಆಮೇಲೆ ಗಲಾಟೆ ಒಬ್ಬಂಗ್ ಹೊಡೆದಿಲ್ಲ ಏನಿಲ್ಲ ಅಣ್ಣ, ಕಸದ ಗಲಾಟೆ ಅಷ್ಟೇನೆ. ಒಬ್ರಿಗೆ ಒಂದೇಟು ಹೊಡೆದಿಲ್ಲ ಏನಿಲ್ಲ. FIR ಎಲ್ಲ NCR ಮಾಡಿ ಬಿಟ್ ಕಳ್ಸೋರು. ಸಾರಿ ಒಬ್ಬ ಕೇಳಲಿಲ್ಲ ಅಲ್ಲಿ. ಯಾರು ಮೇನ್ ಇರೋ ಪ್ರಜೆ ಬ್ಯಾಚುಲರ್ ಹುಡುಗ, ಅವ್ರ ಹತ್ರ ಸಾರಿ ಕೇಳಲಿಲ್ಲ. ಅವನು ನಾನ್ ಕೇಳಿಸ್ತಾ ಇದ್ದೆ ಅಷ್ಟ್ರಲ್ಲಿ ಏನ್ ಮಾಡು, ಅವ್ನು ಗೊತ್ತಿರೋಲ್ಲ, ಸ್ವಲ್ಪ ಎಜುಕೇಟೆಡ್ ಅಲ್ವಾ ಅಣ್ಣ. ಅವನು ಲಾಯರ್ ಕರ್ಸ್ಬಿಟ್ಟ. ಲಾಯರ್ ಬಂದು FIR ಮಾಡಿಸ್ಕೊಟ್ರು. FIR ಮಾಡಿದ್ರೆ ಕೋಟ ನೋಡ್ಕೊಂಡು ಹೊಂಟೋಗ್ಬಿಟ್ಟ. ಇವಾಗ ಫೋನ್ ಮಾಡಿದ್ರೆ ಲಾಯರ್ ಏನ್ ಹೇಳ್ತಾನೆ, ನಾನ್ ಬಂದ್ರೆ ದುಡ್ಡು ಎಸ್ಟಿಮೇಷನ್ ಜಾಸ್ತಿ ಇರ್ತದಪ್ಪ, ನೀನೇ ಹೋಗ್ಬಿಟ್ಟು ಮಾತಾಡ್ ಕರ್ಕೊಂಬೋಗ್ಬಿಡು, ಕೋರ್ಟಲ್ಲಿ ಮುಂದೊಂದ್ ದಿನ ನೋಡ್ಕೊಳ್ಳೋಣ ಅಂತ ಅಂದ. ಇವಾಗ ಬಂದಿದ್ದಣ್ಣ, ಏನು ತೊಂದ್ರೆ ಇಲ್ಲ, ಹೊಡೆದಾಟ ಇಲ್ಲ. ಬಟ್ FIR ಆಗಿದೆ, ಅದೊಂದಷ್ಟೇ. ಅದ್ ಬಿಟ್ಟು ಏನು ಇಲ್ಲ ಅಣ್ಣ. ಈಗ ಮಾಮೂಲಿ ಆಗಿಲ್ಲ ಅಂದ್ರೂ ಅಷ್ಟೊಂದ್ ಏನು ಇರ್ತಿರ್ಲಿಲ್ಲ. FIR ಆಗಿರೋದಕ್ಕೆ ಅಣ್ಣ ಸ್ವಲ್ಪ ಮಾತಾಡ ಅಣ್ಣ. ನಾನು ರೆಡಿ ಐತಣ್ಣ, ಇನ್ನಂದ್ರೆ ಕೊಟ್ಬಿಟ್ಟು ಪಟ್ಟ ಕರ್ಕೊಂಡು ಹೋಯ್ತು. ಸರಿ. ಕೇಳಿದ್ರಲ್ಲ, ಬೇಲ್ ಕೊಡಿಸ್ತೀನಿ ಅಂತ ಹಣ ಜೇಬಿಗೆ ಹಾಕಿಕೊಂಡಿದ್ದ ಮಂಜುನಾಥ್ ಕಳ್ಳಾಟದಿಂದ ನೀವು ಮತ್ತೆ ಪೊಲೀಸ್ ಠಾಣೆಗೆ ಬರಬೇಕು ಅಂತ ನಟ ರಾಜ್ ನೀನಾಸಂಗೆ ಪೊಲೀಸರು ಆವಾಜ್ ಹಾಕಿದ್ರು. ಇತ್ತ ಮನು ಎಂಬಾತ ನನ್ನ ವಿರುದ್ಧ ಸುಳ್ಳು ಕೇಸ್ ದಾಖಲಿಸಿದ್ದಾರೆ, ನನ್ನ ಕಂಪ್ಲೇಂಟ್ ತಗೊಳ್ಳಿ ಅಂತ ಕಿರುತೆರೆ ನಟ ರಾಜ್ ನೀನಾಸಂ ಮರುದೂರು ಕೊಟ್ಟಿದ್ದ. ನಟನಿಂದ ದೂರು ತೆಗೆದುಕೊಂಡಿದ್ದ ಪೊಲೀಸರು NCR ಕೂಡ ದಾಖಲು ಮಾಡಿಕೊಂಡಿದ್ರಂತೆ. ಆದ್ರೆ ಇಲ್ಲೂ ನಟನಿಗೆ ಯಾವುದೇ ನ್ಯಾಯ ಸಿಗದೆ ಪೊಲೀಸರ ಧೋರಣೆಯ ವಿರುದ್ಧ ಕಮಿಷನರ್ಗೆ ರಾಜ್ ನೀನಾಸಂ ದೂರು ಕೊಟ್ಟಿದ್ದಾರೆ. ನ್ಯಾಯಕ್ಕಾಗಿ ಕಮಿಷನರ್ಗೆ ದೂರು ಕೊಟ್ಟಿದ್ದ ನಟ ರಾಜ್ ನೀನಾಸಂ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಪೊಲೀಸರು ಅಡ್ಡದಾರಿ ಹಿಡಿದಿದ್ದಾರಂತೆ. ರಾಜ್ ನೀನಾಸಂ ಹಾಗೂ ಸ್ನೇಹಿತರು ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ ಅಂತ ಮನು ಪತ್ನಿಯಿಂದ ದೂರು ಕೊಡಿಸಿದ್ದು, ಯಾವುದೇ ಗಲಾಟೆ ನಡೆಯದೇ ಇದ್ದರೂ ಸುಳ್ಳು ಕೇಸ್ ದಾಖಲಿಸಿದ್ದಾರೆ ಅಂತ ನಟ ರಾಜ್ ನೀನಾಸಂ ಗಂಭೀರ ಆರೋಪ ಮಾಡಿದ್ದಾರೆ.
ಒಟ್ಟಾರೆ ತನಗಾದ ಅನ್ಯಾಯಕ್ಕೆ ದಾಖಲಾದ ಸುಳ್ಳು ಕೇಸ್ನಿಂದ ನನಗೆ ಮುಕ್ತಿ ಕೊಡಿಸಿ ಅಂತ ಕಿರುತೆರೆ ನಟ ರಾಜ್ ನೀನಾಸಂ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ತನಿಖೆ ಬಳಿಕವೇ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕಿದೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು.